ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಇವರು ಪ್ರೀತಿ ನೋಡೋ ರೀತಿ ಹೇಗಿದೆ ಅಂದರೆ, ನಾಳೆ ಶಾಲಿನಿ ಒಳ್ಳೆ ಮನೆ ಸೇರ್ತಾಳ ಅಂತ ನನಗೆ ಅನುಮಾನ ಬಂದಿದೆ. ಅಂದ್ರೆ ಏನ್ರಿ ನಿಮ್ಮ ಮಾತಿನ ಅರ್ಥ? ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಯೋಚಿಸೋ ನೀವು ನನ್ನ ಮಗಳ ಶಾಲಿನಿಗೆ ಮರ್ಯಾದೆ ಕೊಡ್ತೀರಿ ಅಂತ ನನಗನ್ನಿಸ್ತಾ ಇಲ್ಲ. ನಮ್ಮ ಮಕ್ಕಳಲ್ಲದೆ ಇಟ್ಟು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡೋದು ನಮ್ಮ ಸಂಪ್ರದಾಯ, ನಮ್ಮ ಕರ್ತವ್ಯ. ಆದರೆ ನೀವು ಎಷ್ಟು ಸಲೀಸಾಗಿ ಒಂದು ಹುಡುಗಿ ಮರ್ಯಾದೆ ತೆಗೆಯೋದಕ್ಕೆ ಕೆಟ್ಟದಾಗಿ ಮಾತಾಡ್ತಿದ್ದೀರಾ ಅಂದರೆ ನನಗೆ ನಿಮ್ಮ ಮೇಲೆ ನಂಬಿಕೆ ಬರ್ತಾ ಇಲ್ಲ ರವಿಶಂಕರ್. ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ಸುಮ್ಮನೆ ಇದ್ಬಿಡೋದು ಸಾಮಾನ್ಯ. ಆದರೆ ನೀವು ಅದನ್ನು ತಗೊಂಡು ಅದ್ರ ಜೊತೆ ಇನ್ನೇನೋ ಸೋರಿಸ್ಕೊಂಡು ಒಂದಕ್ಕೊಂದು ಲಿಂಕ್ ಮಾಡಿ ಅಚ್ಚುತ ಕಂಪ್ನಿ ಬಿಡಬೇಕು ಅಂತಿದ್ದೀರ. ಅಂದರೆ ನಿಮ್ಮ ಅರ್ಥ ನಾನು ಅಚ್ಚುತ ಬೇರೆ ಆಗಬೇಕು. ನಾನೆಲ್ಲ ಹಾಗಂದೆ? ಇನ್ನೇನರ್ಥ? ನೋಡಿ ರವಿಶಂಕರ್, ನೀವಲ್ಲ, ನಾನು ನನ್ನ ಮಗಳಿಗೋಸ್ಕರ, ಅವಳು ಒಳ್ಳೇದಕ್ಕೋಸ್ಕರ ಈ ನಿಶ್ಚಿತಾರ್ಥನ ರದ್ದು ಮಾಡ್ತಾ ಇದ್ದೀನಿ. This engagement is cancelled. ದಯವಿಟ್ಟು ನೀವೆಲ್ಲ ಹೊರಡಬಹುದು. ಜಯರಾಮ್, ನೀನು ಮಾಡಿದ್ದು ಸರಿಯಿಲ್ಲ. ನನ್ನನ್ನು ಎದುರು ಹಾಕ್ಕೊಂಡವ್ರಿಗೆ ಯಾರೂ ಉದ್ಧಾರ ಆಗಕ್ಕೆ ನಾನು ಬಿಡಲ್ಲ, ನೀನನ್ನೂ ಅಷ್ಟೇ. ಇಷ್ಟು ದಿನ ನೀನು ನನ್ನ ಒಳ್ಳೆ ಮುಖ ನೋಡಿದ್ಯಾ. ಇನ್ನು ಮುಂದೆ ನನ್ನ ಶತ್ರುವಾಗಿ ನೀನು ಕಷ್ಟಗಳನ್ನು ಅನುಭವಿಸೋದನ್ನು ನಾನು ನೋಡ್ತೀನಿ. ಗಿರಿ, ಬರೋ ಬಾರೆ.
ಸಿಂಧುನೇ ರೂಮಿಗೆ ಕಳಿಸಿದ್ದು ಕಣ. ಹೀಗೆ ಯಾಕೋ ಉಲ್ಟಾ ಹೊಡಿತಾ ಇದ್ದಾಳೆ. ಇದರಲ್ಲಿ ಪಾಪ ಪ್ರೀತಿದೇನೋ ತಪ್ಪಿಲ್ಲ. ಪ್ರೀತಿ, ಇವತ್ತಿಗೆ ನಿನ್ನ ಕತೆ ಮುಗೀತು ಕಣೆ. ಇನ್ನು ಮುಂದೆ ಜೈರಾಮ್ ಮನೆಯವ್ರು ಯಾರು ನಿನ್ನನ್ನು ಅವ್ರ ಮನೆಗೆ ಸೇರಿಸಲ್ಲ. ಚೀತು ಅಂತ ದೂರ ಇಡ್ತಾರೆ. ಪ್ಲೀಸ್ ಸಿಂಧು, ನಾನು ನಿನ್ಗೆ ಏನು ಮಾಡಿದ್ದೀನಿ? ಯಾಕೆ ಎಲ್ರ ಮುಂದೆ ನನಗೆ ಇಷ್ಟೊಂದು ಅವಮಾನ ಮಾಡ್ತಿದ್ಯಾ? ಏ ಪ್ರೀತಿ, ನೀನು ಏನು ಮಾಡಿಲ್ವೇನೆ? ಎಲ್ಲ ಮಾಡಿ ಈಗ ಮಳ್ಳಿ ಥರ ಆಡ್ತಿದ್ಯಾ? ನೀನು ಆಡ್ತಿರೋ ನಾಟಕ ಮನೆಯವ್ರಿಗೆ ಗೊತ್ತಾಗದೇ ಇರ್ಬೋದು, ಆದರೆ ನನ್ನ ಕಣ್ಣಿಗೆ ಮೋಸ ಮಾಡೋಕ್ಕಾಗೋದಿಲ್ಲ ಕಣೆ. ಏನು ಹೇಳ್ತಿದ್ಯಾ ಸಿಂಧು? ನಾನು ಏನು ಮಾಡಿದ್ದೀನಿ? ನೀನೇ ನನ್ಗೆ ಆ ರೂಮಿಗೆ ಕಳಿಸಿ ಎಲ್ರ ಮುಂದೆ ಸುಳ್ಳು ಹೇಳಿ ಈಗ ನನ್ನೇ ಅಂತಿದ್ಯಾ? ಇದು ನ್ಯಾಯನಾ ಸಿಂಧು? ಓಹೋ, ನೀನೇನು ಮಾಡೇ ಇಲ್ವಾ? ನಾನು ನಿನಗೆ ಹೇಳಿದ್ದೆ ತಾನೆ ಅಭಿಯಿಂದ ದೂರ ಇರು ಅಂತ. ಆದ್ರೆ ನೀನೇನ್ ಮಾಡ್ದೆ? ಅವನ್ಗಿನ್ನೂ ಹತ್ರ ಆದೆ, ನನ್ನ ಹೊಟ್ಟೆ ಉರಿಸ್ದೆ. ಈಗ ನೋಡ್ತಿರೋ, ಅಭಿನೇ ನಿನ್ನಿಂದ ದೂರ ಆಗ್ಬೇಕು, ಆ ರೀತಿ ಆಟ ಆಡಿಸ್ತೀನಿ. ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಸಿಂಧು. ನನಗೂ ಅಭಿಗೂ ಆ ಥರದ್ದು ಏನೂ ಇಲ್ಲ. ಏಯ್, ಬಾಯ್ ಮುಚ್ಚೋ. ಏನು ಇಲ್ವಂತೆ, ಎಲ್ಲ ಇದೆ. ನಿನ್ ಬಿಟ್ಟು ಅವನಿರಲ್ವಂತೆ, ಅವನ್ನ ಬಿಟ್ಟು ನೀನಿರಲ್ವಂತೆ. ಮನೆಯವ್ರ ಮುಂದೆ ಕಣ್ಸನ್ನಿನಲ್ಲೇ ಮಾತಾಡ್ತೀರಾ. ಪ್ರೀತಿ, ಈ ದಿನಕ್ಕೋಸ್ಕರನೇ ನಾನು ಕಾಯ್ತಿದ್ದೆ ಕಣೆ. ಇವತ್ತು ಸರಿಯಾದ ಚಾನ್ಸ್ ಸಿಕ್ತು, ಸಿಕ್ಕಾಕಿಸ್ದೆ. ಏನೇನೋ ಅರ್ಥ ಮಾಡಿಕೊಂಡು ಪಾಪ ಶಾಲುದು ಎಂಗೇಜ್ಮೆಂಟ್ ಹಾಳು ಮಾಡಿಬಿಟ್ಟೆ. ನೀನು ಒಂದೇ ಒಂದು ಮಾತು ಹೇಳಿದ್ರೆ ಸ್ನೇಹಿತ ಆಗಿ ಮಾತಾಡ್ಸೋದು ನಿಲ್ಲಿಸ್ಬಿಡ್ತಿದ್ದೆ. ಏಯ್, ಬಿಲ್ಡಪ್ ಕೊಟ್ಟಿದ್ದು ಸಾಕು. ಯಾರೇ ಆಗಿರಲಿ, ಒಂದು ಹುಡುಗಿ ಬಾತ್ರೂಮ್ವರೆಗೂ ಹುಡುಗ ಹೋದ್ರೆ ಯಾರೂ ಒಪ್ಪೋದಿಲ್ಲ. ಅದು ಅಲ್ಲದೆ ಎತ್ಕೊಂಡು ಹೋಗ್ತಿದ್ರು, ಪ್ರೀತಿ ಇಲ್ಲದೆ ಹೋದ್ರೆ ಯಾವಳು ಸುಮ್ಮನೆ ಇರಲ್ಲ. ನೀನ್ ಇದನ್ನ ಸ್ನೇಹ ಅನ್ಬಿಟ್ರೆ ನಾನು ನಂಬಿಡ್ತೀನ? ಇನ್ನು ನಾನು ನಿನಗೆ ಹೇಳೋ ಅಂಥದ್ದು ಏನೂ ಇಲ್ಲ. ಅಷ್ಟೇ, ಆ ಮನೇಲಿ ನಿನಗಿನ್ ಎಂಟ್ರಿ ಇಲ್ಲ. ಅಭಿನ ನಿನ್ನಿಂದ ಅವರೇ ದೂರ ಮಾಡ್ತಾರೆ. ನೀನ್ ಯಾರ ಮುಂದೆನೂ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ಈಗ್ಲಾದ್ರೂ ಗೊತ್ತಾಯ್ತಾ ನನ್ನನ್ನು ಎದುರು ಹಾಕೊಂಡ್ರೆ ಏನಾಗತ್ತೆ ಅಂತ? ಅಳದನ್ನ ಎಂಜಾಯ್ ಮಾಡು. ಇನ್ಯಾವತ್ತೂ ನನ್ನ ದಾರಿ ಗಡ್ಡ ಬರಬೇಡ. ಪಾಪ ಅಂಕಲ್, ಪ್ರೀತಿಗೆ ಈ ರೀತಿ ಆಗ್ಬಾರ್ದಿತ್ತು. ತುಂಬಾ ಅಳ್ತಿದ್ಲು.
ಸಮಾಧಾನ ಮಾಡೋಕ್ಕೆ ಅಂತ ಬಂದೆ. ಬರ್ತೀನಿ ಪ್ರೀತಿ, ಬರ್ತೀನಿ ಅಂಕಲ್. ತಲೆ ತಗ್ಸೋವಂಥ ಕೆಲಸ ನೀನು ಮಾಡಿರಲ್ಲ ಅಂತ ನಂಗೆ ಗೊತ್ತಮ್ಮ. ಯಾರೋ ನಿಂಗೆ ಬೇಕು ಅಂತಾನೆ ಸಿಗಾಕ್ಸಿದ್ದಾರೆ. ಇದೆಲ್ಲ ನಿನಗೆ ಯಾಕೆ ಆಗ್ತಾ ಇದೆ ಪ್ರೀತಿ? ಹೇಳು, ನಿನಗೆ ಯಾರ ಮೇಲೆ ಅನುಮಾನ ಇದೆ? ನಿನಗೆ ಮಸಿ ಬಳಿಯೋಕಂತಾನೆ ಮಾಡಿರೋದು ಅಂತ ನನಗೆ ಗೊತ್ತು ಪ್ರೀತಿ. ಆದರೆ ನೀನು ಅವ್ರು ಅನ್ಕೊಳ್ಳೋ ಥರ ಹುಡುಗಿ ಅಲ್ಲ ಅಂತ ಜಯರಾಮನ್ಗೂ ಗೊತ್ತು. ಅದಕ್ಕೆ ನೋಡು, ಮಗಳ ಎಂಗೇಜ್ಮೆಂಟ್ ಮುರಿದ್ರು ನಿನಗೆ ಸಪೋರ್ಟ್ ಮಾಡಿದ್ರು. ಅಲ್ಲಪ್ಪ, ನನ್ನಿಂದ ಶಾಲು ಎಂಗೇಜ್ಮೆಂಟ್ ಬ್ರೇಕ್ ಆಗೋಯ್ತಪ್ಪ. ಅವಳಿಗೆ ತುಂಬ ಹರ್ಟ್ ಮಾಡಿದೆ. ನನ್ನನ್ನು ನಾನು ಯಾವತ್ತೂ ಕ್ಷಮಿಸಲ್ಲ. ನಿನ್ನ ಸಿಕ್ಕಾಕ್ಸಿ ಹೆಸರು ಹಾಳು ಮಾಡಬೇಕು ಅಂತಿದ್ರೆ ಅವ್ರಿಗೆ ಯಾರ ಜೀವನದ ಬಗ್ಗೆನೂ ಬೆಲೆನೇ ಗೊತ್ತಿಲ್ಲಮ್ಮ. ನೀನು ಒಂದು ಮಾತು ಹೇಳು, ಈ ವಿಷಯ ಜಯರಾಮ್ವರೆಗೂ ಹೋಗಲಿ, ಆಗ ಅವನು ಸರಿಯಾಗಿ ಪಾಠ ಕಲಿಸ್ತಾನೆ. ನನಗೆ ಗೊತ್ತು ಯಾರು ಅಂತ. ಆದರೆ ನೀನು ಬಾಯಿ ಬಿಡೋ ತನಕ ನಾನೇನು ಮಾಡೋಕ್ಕಾಗಲ್ಲ ಪ್ರೀತಿ. ಇದು ಒಂದು ಹುಡುಗಿಗೆ ಮುಜುಗರ ತರೋಂಥ ವಿಷಯ. ಅದನ್ನ ಮೀರಿ ಈ ರೀತಿ ನಡ್ಕೊಂಡಿದ್ದಾರೆ ಅಂದ್ರೆ ಅವರೇನು ಮನುಷ್ಯರ? ಛೇ! ಹೇಳು ಪ್ರೀತಿ, ನಿನಗೆ ಯಾರ ಮೇಲೆ ಅನುಮಾನ ಇದೆ? ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಅಳಬೇಡ ಪುಟ್ಟ. ನಮ್ಮ ಕೈಯಲ್ಲಿದ್ದಿದ್ರೆ ನಾವು ಸರಿ ಮಾಡ್ಬೋದಾಗಿತ್ತು. ಎಲ್ಲ ನಿಮ್ಮ ಮಗನ ಕೈನಲ್ಲೇ ಇತ್ತಲ್ಲಮ್ಮ. ಅವ್ರು ಸ್ವಲ್ಪ ಸಮಾಧಾನವಾಗಿ ತಾಳ್ಮೆ ತಗೊಂಡಿದ್ದಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ರುಕ್ಕು, ಆ ರವಿಶಂಕರು ಮಿತಿ ಮೀರಿ ಮಾತಾಡಿದ್ರು. ಅಚ್ಯುತ ಯಾವತ್ತೂ ಹೀಗೆ ನಡ್ಕೊಂಡವನಲ್ಲ. ಅಂಥವನು ಇವತ್ತೊಬ್ರ ಮೇಲೆ ಕೈ ಮಾಡಬೇಕು ಅಂದ್ರೆ ಯಾರು ತಪ್ಪು ಅಂತ ನೀನೇ ಯೋಚನೆ ಮಾಡಿ ನೋಡು. ಅಮ್ಮ, ಇದು ಸರಿ ತಪ್ಪಿನ ವಿಷಯ ಅಲ್ಲ. ಇದು ನಮ್ಮ ಶಾಲಿನಿ ವಿಷಯ ಅಲ್ಲಮ್ಮ. ಅವ್ರಿಗೆಲ್ಲ ಯಾವ್ಯಾವ ರೀತಿ ಬೇಕೋ ಅವರೆಲ್ಲ ಹೇಳಿ ಮಾತಾಡಿ ಹೋದ್ರು. ಆದರೆ ಇಲ್ಲಿ ನರಳೋರು ಯಾರು ಹೇಳಿ? ನಮ್ಮ ಶಾಲಿನಿ ತಾನೆ. ಎಲ್ರ ಮುಂದೆ ಅವಮಾನ ಆಗೋದು ಯಾರು ಸಹಿಸ್ತಾರೆ ಹೇಳಿ? ಪ್ರೀತಿಗೂ ಅದೇ ಆಗಿದ್ದು ಅಲ್ವೇ ರಜು? ನೀನ್ ನಮ್ಮವಳಾಗಿ ನಮ್ಮವ್ರನ್ನೇ ನಮ್ದೇ ಇದ್ರೆ ಹೇಗೆ? ನೀವ್ ನೋಡ್ಬೇಕಿತ್ತು ಆ ಪ್ರೀತಿನ ಈ ಅಭಿ ಫ್ರೆಂಡ್ ಜೊತೆಲಿದ್ದದನ್ನ. ಅಲ್ಲ, ನೀನ್ ಹಾಗೆ ಎಲ್ಲರ ಎದುರಿಗೂ ಕೂಗಾಡೋ ಬದಲು
ನಿಧಾನಕ್ಕೆ ಬಂದು ನಮ್ಮ ಹತ್ರ ವಿಷಯ ಮಾತಾಡ್ಬೋದಾಗಿತ್ತಲ್ಲ. ಯಾಕೆ ನಿನಗೆ ಎಂಗೇಜ್ಮೆಂಟ್ ನಡೀತಾ ಇದ್ದಿದ್ದು ಗೊತ್ತಿರ್ಲಿಲ್ವಾ? ಇದು ತುಂಬಾ ಚೆನ್ನಾಗಿದೆ. ತಪ್ಪು ಮಾಡ್ದವ್ರನ್ನ ಬಿಟ್ಬಿಟ್ಟು ತಪ್ಪು ಕಂಡಿಡ್ದವ್ರನ್ನ ಅಂತ ಇದ್ದೀರಾ. ಕೂಗಾಡದೆ ಹೋಗಿದ್ದಿದ್ರೆ ಎಲ್ಲ ಸರಿನೇ ಇರ್ತಿತ್ತು. ಆಮೇಲೆ ಅವ್ರನ್ನ ಕರೆದು ಮಾತಾಡಿ ಬೈದು ಬುದ್ಧಿ ಹೇಳ್ಬೋದಾಗಿತ್ತು. ನಮ್ಮ ಶಾಲಿನಿ ಎಂಗೇಜ್ಮೆಂಟ್ ನಡೀತಾ ಇದೆ ಅನ್ನೋ ಪರಿಜ್ಞಾನನೂ ಇಲ್ಲದೆ ಅದು ಹೇಗೆ ಕೂಗಾಡೋದಕ್ಕೆ ನಿನಗೆ ಮನಸ್ಸು ಬಂತು? ಅತ್ತೆ, ತಪ್ಪನ್ನ ಕಣ್ಣಾರೆ ನೋಡಿದ್ಮೇಲೂ ಸುಮ್ಮನಿರಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ಅಜ್ಜು ಸುಮ್ಮನಿರು. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಶಾಲಿನಿ, ನನ್ನ ಕ್ಷಮಿಸ್ಬಿಡಮ್ಮ. ನನಗೇನು ಸರಿ ಅನ್ನಿಸ್ತೋ ಅದನ್ನು ಮಾಡಿಬಿಟ್ಟೆ. ನಿನ್ನ ಜೀವನದ ದೊಡ್ಡ ದಿನ ಆಗಬೇಕಾಗಿತ್ತು. ಯಾವತ್ತೂ ಜ್ಞಾಪಿಸ್ಕೋದೇ ಇರೋ ಥರ ದಿನ ಆಗೋಗಿದೆ. ನೋಡು ಶಾಲಿನಿ, ನನಗೆ ನೀನು ಎಷ್ಟು ಮುಖ್ಯನೋ ಅಚ್ಚುತ ಪ್ರೀತಿ ಅಷ್ಟೇ ಮುಖ್ಯ. ಪ್ರೀತಿನ ಯಾರು ಅಂದರೆ ನಿನಗಂದಷ್ಟೇ ಬೇಜಾರಾಗತ್ತೆ. ನಿನ್ನ ಮೇಲಿರೋ ನಂಬಿಕೆನೇ ಪ್ರೀತಿ ಮೇಲೂ ಇದೆ. ಆದ್ದರಿಂದ ಅಚ್ಚುತ ಕೋಪದಿಂದ ರವಿಶಂಕರ್ ಕಪಾಳಕ್ಕೆ ಹೊಡೆದ್ರು ನಾನು ಮಾತಾಡಕ್ಕೆ ಹೋಗಲಿಲ್ಲ.